ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾಂತ್ ಮುದ್ದಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 9ನೇ ತರಗತಿಯ ವಾರ್ಷಿಕ ಪರೀಕ್ಷೆ ತಯಾರಿಗಾಗಿ ದ್ವಿತೀಯ ಭಾಷೆ ಕನ್ನಡದ ಪಾರ್ಟ್ 1 ಪಾಠಗಳ ಒಂದು ವಾಕ್ಯದ ಪ್ರಶ್ನೆಗಳನ್ನು ಈ ವಿಡಿಯೋದೊಳಗೆ ನಾನು ಕೊಡ್ತಾ ಇದ್ದೇನೆ. ಸೊ ಈ ವರ್ಷ ಹೊಸದಾಗಿ ನಿಮಗೂ ಕೂಡ ಬ್ಲೂ ಪ್ರಿಂಟ್ ಬಂದಿರುವಂಥದ್ದು ಗೊತ್ತಿದೆ, ಅದನ್ನು ವಿಡಿಯೋ ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೇನೆ. ಸೊ ಈ ಒಂದು ವಿಡಿಯೋದೊಳಗಡೆ ಒಂದು ವಾಕ್ಯದ ಪ್ರಶ್ನೆಗಳನ್ನು ಪಾರ್ಟ್ 1 ಪಾಠಗಳದ್ದು ಡಿಸ್ಕಷನ್ ಮಾಡೋಣಂತ. ಇದು ಎಲ್ಲ ಪಾಠಗಳದ್ದಲ್ಲ, ಇದು ಆಸ್ ಪರ್ ಬ್ಲೂ ಪ್ರಿಂಟ್ ಮಾತ್ರ. ಬ್ಲೂ ಪ್ರಿಂಟ್ನಲ್ಲಿ ಯಾವ ಯಾವ ಪಾಠಗಳನ್ನು ಮೆನ್ಷನ್ ಮಾಡಿದಾರೋ ಒಂದು ವಾಕ್ಯಕ್ಕೆ, ಆ ಒಂದು ಪಾಠಗಳ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಈ ವಿಡಿಯೋದಿಂದ ನಿಮಗೆ 6 ಅಂಕಗಳು ಬರ್ತಾವ. ಯಾಕಂದ್ರೆ ಸೊ ನಿಮ್ಮ ಆನ್ಯುವಲ್ ಎಕ್ಸಾಮ್ದೊಳಗಡೆ ಏನು 6 ಪ್ರಶ್ನೆಗಳು ಬರ್ತಾವ, ಪಾರ್ಟ್ 1 ದಿಂದ 6 ಪ್ರಶ್ನೆಗಳು ಈ ವಿಡಿಯೋದಿಂದನೇ ಬರ್ತಾವೆ. ಸೊ ಹೀಗಾಗಿ ಈ ವಿಡಿಯೋವನ್ನು ನೀವು ನೀಟಾಗಿ ನೋಡಿ ಸರಿಯಾಗಿ ಉತ್ತರಗಳನ್ನ ನೆನಪಿಟ್ಕೊಳ್ಳೋದ್ರಿಂದ 6 ಮಾರ್ಕ್ಸ್ ಈ ಒಂದು ವಿಡಿಯೋದಿಂದನೇ ಬರ್ತಾವೆ. ಸರಿ ನೋಡ್ರಿ, ಹಾಗಾದ್ರೆ ಅವರೇ ರಾಜರತ್ನಂ. ಕುವೆಂಪು ಅವರನ್ನು ಮನೆಯವರೆಲ್ಲ ಏನೆಂದು ಕರೆಯುತ್ತಿದ್ದರು? ಕುವೆಂಪು ಅವರನ್ನು ಮನೆಯವರೆಲ್ಲ ಅಣ್ಣ ಎಂದು ಕರೆಯುತ್ತಿದ್ದರು. ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ಭಾವಿಸಿದ ಕವಿಯ ಹೆಸರೇನು? ಕುವೆಂಪು ಅವರ ಮಕ್ಕಳು ಭಿಕ್ಷುಕನೆಂದು ತಪ್ಪಾಗಿ ಭಾವಿಸಿದ ಕವಿಯ ಹೆಸರು ಜಿ.ಪಿ. ರಾಜರತ್ನಂ. 3ನೇ ಪ್ರಶ್ನೆ, ಕುವೆಂಪು ಅವರ ಮಕ್ಕಳು ಚಿಕ್ಕವರಿದ್ದಾಗ ಕವಿತೆಗಳನ್ನು ಏನೆಂದು ತಿಳಿದಿದ್ದರು? ಕುವೆಂಪು ಅವರ ಮಕ್ಕಳು ಕವಿತೆಗಳು ಕೂಡ ಮಕ್ಕಳು, ಮರ, ಗಿಡಗಳಂತೆ ಪ್ರಪಂಚದಲ್ಲಿರುವ ಸಹಜ ವಸ್ತುಗಳು ಎಂದು ತಿಳಿದಿದ್ದರು. ರಾಜರತ್ನಂ ಅವರು ಪುಟ್ಟಪ್ಪನವರನ್ನು ಏನೆಂದು ತಮಾಷೆ ಮಾಡಿದರು? ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದಾಗ ಮಕ್ಕಳನ್ನು ಕಂಡು, ಏನು ಪುಟ್ಟಪ್ಪ, ಮನೆಗೆ ಬಂದವರನ್ನೆಲ್ಲ ಮುಂದೆ ಕಳಿಸಿಬಿಡಿ ಎಂದು ಹೇಳಿದ್ದೀರಾ ಎಂದು ತಮಾಷೆ ಮಾಡಿದರು. ಅರಳಿಕಟ್ಟೆ. ಪ್ರಶ್ನೆ 1, ಶೇಷಪ್ಪನವರಿಗೆ ಜೀವನದಲ್ಲಿ ಇದ್ದ ಉತ್ಕಟ ಆಸೆ ಯಾವುದು? ಶೇಷಪ್ಪನವರಿಗೆ ಜೀವನದಲ್ಲಿ ಇದ್ದ ಉತ್ಕಟ ಆಸೆ ಎಂದರೆ ಅಶ್ವತ್ಥ ಪ್ರತಿಷ್ಠೆ, ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು. ಪ್ರಶ್ನೆ 2, ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು? ಶೇಷಪ್ಪನವರು ಜೀವನೋಪಾಯಕ್ಕಾಗಿ ನಿತ್ಯ ಭಿಕ್ಷೆ ಬೇಡುತ್ತಿದ್ದರು. ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು? ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗದ ಸ್ಥಳವನ್ನು ಗುರುತಿಸಿದ್ದರು. ಪ್ರಶ್ನೆ 4, ಅರಳಿಕಟ್ಟೆಯ ಗದ್ಯ ಭಾಗದ ಆಕರ ಗ್ರಂಥ ಯಾವುದು? ಅರಳಿಕಟ್ಟೆಯ ಗದ್ಯ ಭಾಗದ ಆಕರ ಗ್ರಂಥ ಬಿ.ಜಿ.ಎಲ್. ಸ್ವಾಮಿ ಅವರ ಹಸುರು ಹೊನ್ನು ಎಂಬ ಕೃತಿ. ಪ್ರಶ್ನೆ 5, ಬಿ.ಜಿ.ಎಲ್. ಸ್ವಾಮಿಯವರ ಪೂರ್ಣ ಹೆಸರೇನು? ಬಿ.ಜಿ.ಎಲ್. ಸ್ವಾಮಿಯವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರು ಬಿ.ಜಿ.ಎಲ್. ಸ್ವಾಮಿ ಅವರು ಡಿ.ವಿ.ಜಿ. ಅವರ ಮಗ. ಜೇನು ಕುರುಬರ ತಾಯಿಯು ಕಾಡು ಆನೆಯ ಮಗನು. ಪಾಠದ ಒಂದು ವಾಕ್ಯದ ಪ್ರಶ್ನೆಗಳನ್ನು ನೋಡ್ರಿ. ಈ ಪಾಠದಿಂದ ನಿಮಗೆ 2 ಪ್ರಶ್ನೆಗಳು ಬರ್ತಾವ. ಹಾಗೆ ಅರಳಿಕಟ್ಟೆ ಅನ್ನುವಂಥ ಪಾಠ ಇತ್ತಲ್ಲ, ಆ ಪಾಠದಿಂದನೂ ಕೂಡ 2 ಬರ್ತಾವ. ಅರಳಿಕಟ್ಟೆಯಿಂದ 2 ಪ್ರಶ್ನೆಗಳು ಬರ್ತಾವ. ಆನಂತರ ಜೇನು ಕುರುಬರ ತಾಯಿ ಅಂತೇನಿದೆ, ಈ ಪಾಠದಿಂದ 2 ಪ್ರಶ್ನೆಗಳು ಬರ್ತಾವ. ಸರಿ, ಹಾಗಾದ್ರೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣಂತ. ಪ್ರಶ್ನೆ, ಜೇನು ಕುರುಬರ ಗೀತ ಸಾಕಿದ ಗಂಡು ಆನೆಯ ತಾಯಿ ತೀರಿ ಹೋದದ್ದು ಏಕೆ? ಜೇನು ಕುರುಬರ ಗೀತ ಸಾಕಿದ ಗಂಡು ಆನೆಯ ತಾಯಿ ಮನುಷ್ಯರ ಗುಂಡೇಟಿನಿಂದ ತೀರಿ ಹೋದಳು. ಜೇನು ಕುರುಬರ ತಾಯಿ ಆನೆಗೆ ಬೈದಾಗ ಯಾವ ರೀತಿ ಮರುಗುತ್ತಿದ್ದಳು? ಜೇನು ಕುರುಬರ ತಾಯಿ ಆನೆಗೆ ಬೈದಾಗ, ಅಯ್ಯೋ ನಿನ್ನ ಬೈದೇನ ಕೂಸೆ ರಾಜ ಎಂದು ಮಮ್ಮಲ ಮರುಗುತ್ತಿದ್ದಳು. ಪ್ರಶ್ನೆ 3, ಗೀತಾ ಮರಿ ಆನೆಗೆ ಯಾವ ರೀತಿ ಗದರಿ ಬುದ್ಧಿ ಹೇಳುತ್ತಿದ್ದಳು? ಗೀತಾ ಮರಿ ಆನೆಗೆ, ನಾನು ನಿನ್ನ ಅಮ್ಮ, ನೀನು ನನ್ನ ಮಾತು ಕೇಳಲು ಹಠ ಮಾಡಿದರೆ ಸೌದೆ ಸೋಟಿನಿಂದ ಬಾರಿಸುವೆ ಎಂದು ಗದರಿ ಬುದ್ಧಿ ಹೇಳುತ್ತಿದ್ದಳು. ಪ್ರಶ್ನೆ 4, ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದಕ್ಕೆ ಗೀತಾ ನೀಡಿದ ಪ್ರತಿಕ್ರಿಯೆ ಏನು? ಆನೆ ಕಣ್ಣಲ್ಲಿ ನೀರು ಬರುತ್ತಿರುವುದು ಯಾವುದೇ ಸೋಂಕಿನಿಂದಲ್ಲ, ಬದಲಾಗಿ ಅದಕ್ಕೆ ತಾಯಿಯ ನೆನಪು ಆಗಿರಬೇಕು ಎಂದು ಗೀತಾ ಪ್ರತಿಕ್ರಿಯಿಸಿದಳು. ಪ್ರಶ್ನೆ 5, ಜೇನು ಕುರುಬರ ಗೀತಾಳ ಮಗನೊಬ್ಬ ಸಾಹುಕಾರರ ಅಂಗಡಿಗೆ ಏಕೆ ಹೋಗುತ್ತಿದ್ದನು? ಗೀತಾಳ ಮಗನೊಬ್ಬ ಮೊಬೈಲ್ ಬ್ಯಾಟರಿ
ಚಾರ್ಜ್ ಮಾಡಿಸಿಕೊಂಡು ಬರಲು ಸಾಹುಕಾರರ ಅಂಗಡಿಗೆ ಹೋಗುತ್ತಿದ್ದನು. ಪ್ರಶ್ನೆ 6 ಆನೆಮರಿಗೆ ಶಿವ ಎಂದು ಹೆಸರಿಟ್ಟವರು ಯಾರು? ಆನೆಮರಿಗೆ ಶಿವ ಎಂದು ಹೆಸರಿಟ್ಟವರು ಫಾರೆಸ್ಟಿನ ರೇಂಜರ್ ಸಾಹೇಬರು. ಪ್ರಶ್ನೆ 7 ಆನೆ ಶಿವನ ಬಗ್ಗೆ ಗೀತಾ ಯಾವ ಆಸೆ ಇಟ್ಟುಕೊಂಡಿದ್ದಾಳೆ? ಗೀತಾ ಶಿವನನ್ನು ಬೆಳೆಸಿ ದೊಡ್ಡ ಪಟ್ಟದಾನೆ ಮಾಡುವ ಆಸೆಯನ್ನು ಇಟ್ಟುಕೊಂಡಿದ್ದಾಳೆ. ಇನ್ನ ಅಟ್ಟ ಹತ್ತಬೇಡ ನೋಡ್ರಿ, ಪಾರ್ಟ್ 1 ದೊಳಗ ಅಟ್ಟ ಹತ್ತಬೇಡ ಪದ್ಯದಿಂದ ಮಾತ್ರ ಒಂದು ವಾಕ್ಯದ ಪ್ರಶ್ನೆಗಳು ಬರ್ತಾವ, ನೆನಪಿರ್ಲಿ. ಅಜ್ಜನು ಮಗುವಿಗೆ ಅಟ್ಟ ಹತ್ತಬೇಡ ಎಂದು ಏಕೆ ಹೇಳುತ್ತಾನೆ? ಅಜ್ಜನು ಮನುಷ್ಯರು ಅಟ್ಟವನ್ನು ಕೆಳಕ್ಕೆ ಬೀಳಿಸಲೆಂದೇ ಜಾಳಾಗಿ ಅಂದ್ರೆ ಟೊಳ್ಳಾಗಿ ಕಟ್ಟಿರುತ್ತಾರೆ ಎಂಬ ಕಾರಣಕ್ಕಾಗಿ ಅಜ್ಜನು ಮಗನಿಗೆ ಅಟ್ಟ ಹತ್ತಬೇಡ ಎನ್ನುತ್ತಾನೆ. ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವನೆಗಳೇನು? ಅಟ್ಟವು ಮನುಷ್ಯ ನಿರ್ಮಿತವಾಗಿದ್ದು ಮೋಸದಾಯಕವಾಗಿದೆ, ಆದರೆ ಬೆಟ್ಟವು ಪ್ರಕೃತಿ ದತ್ತವಾದುದು. ಆದ್ದರಿಂದ ಬೆಟ್ಟವನ್ನೇ ಹತ್ತಿ ನಿಲ್ಲುತ್ತೇನೆ ಎನ್ನುವ ಆತ್ಮವಿಶ್ವಾಸ, ದೃಢ ಸಂಕಲ್ಪದ ಭಾವನೆಗಳು ಇಲ್ಲಿ ವ್ಯಕ್ತವಾಗಿವೆ. ಅಥವಾ ಈ ಪ್ರಶ್ನೆ ಉತ್ತರ ನಿಮಗೆ ಬಹಳ ದೊಡ್ಡದ ಅನ್ಸಿದ್ರ, ಬಹಳ ಲಾಂಗ್ ಅನ್ಸಿದ್ರ ಏನ್ ಮಾಡ್ರಿ, ಅಡ್ಡ ನೋಡದೆ ಬೆಟ್ಟ ಹತ್ತುತ್ತೇನೆ ಎನ್ನುವ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವನೆಗಳು ಅಂತ ಬರದ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪ ಅಂತ ಇಷ್ಟ ಆದ್ರೂ ಬರೀರಿ ಸಾಕು. ಪ್ರಶ್ನೆ ದೂರದ ಬೆಟ್ಟ ಹೇಗೆ ಕಾಣುತ್ತದೆ? ದೂರದ ಬೆಟ್ಟ ಕಣ್ಣಿಗೆ ಅತ್ಯಂತ ನುಣುಪಾಗಿ ಕಾಣುತ್ತದೆ. ಪ್ರಶ್ನೆ 4 ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ? ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ತನ್ನನ್ನು ಕಂಡು ನಕ್ಕವರಿಗೆ ಅಟ್ಟ ಹತ್ತದಿದ್ದರೂ ಬೆಟ್ಟ ಹತ್ತಬಲ್ಲೆ ಎಂದು ತೋರಿಸಿಕೊಡಲು ಮಗು ಬೆಟ್ಟ ಹತ್ತಲು ಬಯಸಿತು. ಇದಿನ್ನೂ ಶಾರ್ಟ್ ಏನಪ್ಪಾ ಅಂದ್ರ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಲು ಮಗು ಬೆಟ್ಟ ಹತ್ತಲು ಬಯಸಿತು. ಪ್ರಶ್ನೆ 5 ಡಾಕ್ಟರ್ ಎಲ್ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ? ಎಲ್ ಹನುಮಂತಯ್ಯನವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ವಿದ್ಯಾರ್ಥಿಗಳೇ, ಇಷ್ಟು ಪಾರ್ಟ್ 1 ಪ್ರಶ್ನೆಗಳಿಗೆ, ಒಂದು ವಾಕ್ಯದ ಪ್ರಶ್ನೆಗಳಿಗೆ ಇವು ಉತ್ತರಗಳು. ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ನಾನು ಆಸ್ ಪರ್ ಬ್ಲೂ ಪ್ರಿಂಟ್ ಏನ್ ಮಾಡ್ತೀನಿ, ಕ್ವಶನ್ ಆನ್ಸರ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಇದೆ, ನೀವು ಅಲ್ಲಿ ಜಾಯಿನ್ ಆದ್ರಿ ಅಂದ್ರೆ ನಾನು ಮಾಡ್ತಾ ಇರುವಂತ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಅಲ್ಲಿ ಶೇರ್ ಮಾಡ್ತಾ ಇರ್ತೇನೆ. ಅದ್ರ ಜೊತೆಗೆ ಇನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋವನ್ನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದೊಳಗಡೆ ನೀವು ಸಿಗೋಣ. ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ಈ ವಿಡಿಯೋ ಕೆಳಗೆ ಕಮೆಂಟ್ ಅನ್ನ ಮಾಡ್ರಿ, ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಾನು ನಿಮಗೆ ಕ್ಲಾರಿಫಿಕೇಶನ್ ಅನ್ನ ಕೊಡ್ತೇನೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.